ನಮಸ್ಕಾರ. ನಮ್ಮ ಫುಡ್ ಟೌನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಕ್ಕಿ ರೊಟ್ಟಿಗೆ ಹಿಟ್ಟು ಹೆಂಗೆ ಕೂಡ್ಸೋದು ಅಂತ ಅನ್ನೋದು ಹೇಳ್ಕೊಡ್ತೀನಿ. ಇವಾಗ ನೋಡ್ರಿ, ಈ ಲೋಟದಲ್ಲಿ 2 ಗ್ಲಾಸ್ ನೀರು ಇಟ್ಟಿದ್ದೀನಿ. ಇವಾಗ ಇದನ್ನು ನೀರನ್ನ ಕಾಯಕ್ಕಿಡ್ತೀನಿ. ಇವಾಗ ನೀರು ಕಾಯಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು. ನೋಡಿ, ಈ ಥರ ನೀರು ಕುದಿಬೇಕು, ಚೆನ್ನಾಗಿ ನೀರು ಕುದಿಬೇಕು. ಈ ಥರ ನೀರು ಕುದ್ದ ಮೇಲೆ ನೋಡಿ, ಈ ಥರ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಒಂದು ಕಪ್ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಕೈ ಆಡಿಸ್ಕೋಬೇಕು. ಇದನ್ನು ಈ ಥರ ಇರಬೇಕು ನೋಡಿ ಹಿಟ್ಟು. ಇವಾಗ ನೋಡಿ, ನೀರು ಕಾಯ್ತಾ ಇದೆ. ಇವಾಗ ನೋಡಿ, ಈ ಥರ ಹಾಕಬೇಕು ಹಿಟ್ಟನ್ನು. ಈ ಥರ ಕೈ ಆಡಿಸ್ಬೇಕು. ಈ ಥರ ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ಹಿಟ್ಟು. ಕೈ ಆಡಿಸ್ತಾ ಇರಬೇಕು. ಅಕ್ಕಿ ರೊಟ್ಟಿಗೆ ಹಿಟ್ಟು ಕೂಡಿಸೋದು ಅಂದರೆ ಹೀಗೆ. ಇದು ಈ ಥರ ನೋಡಿ, ಸ್ವಲ್ಪ ಗಟ್ಟಿ ಆಗ್ಬೇಕು ಹಿಟ್ಟು. ಆವಾಗ ಕೂಡಿಸ್ತಾನೆ ಇರ್ಬೇಕು, ಹಿಂಗೆ ಕೈ ಆಡ್ಕೊತಿರ್ಬೇಕಿಲ್ಲ, ಗಂಟಾಗತ್ತೆ. ನೋಡಿ, ಈ ಥರ ಗಟ್ಟಿ ಆಗ್ಬೇಕು. ಈ ಥರ ಗಟ್ಟಿ ಆದಮೇಲೆ ನೋಡಿ, ಈ ಥರ ಗಟ್ಟಿ ಆಗ್ಬೇಕು. ಈ ಥರ ನೋಡಿ, ಈ ಥರ ಗಟ್ಟಿ ಆಗ್ಬೇಕು. ಈ ಥರ ಆವಾಗ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಉದ್ದಕ್ಕೆ ಈಸಿ ಆಗುತ್ತೆ ನಿಮಗೆ. ನೋಡಿ, ಈ ಥರ. ಇವಾಗ ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕಬೇಕು. ಒಂದು ಅಳತೆ ಅಂತ ಇಟ್ಕೊಳ್ಳಿ, ಅದರ ಮೇಲೆ ಹಾಕಿ. ಒಂದು 2 ಕಪ್ ಆಗೋಷ್ಟು. ಈಗ ಇದನ್ನೊಂದು 2 ನಿಮಿಷ ಹಿಂಗೆ ಬಿಡಬೇಕು ಈ ಹಿಟ್ಟನ್ನ. ಇದು ಹಿಂಗೆ ಹಾಕಿದ ತಕ್ಷಣ ಕೈ ಆಡಿಸಿದ್ರೆ ಗಂಟಾಗ್ಬಿಡುತ್ತೆ. ಒಂದು 2 ನಿಮಿಷ ಇದು ಈ ಥರ ಇದಾಗಬೇಕು. ಆಮೇಲೆ ಒಂದು 2 ನಿಮಿಷ ಆದಮೇಲೆ ಈ ಥರ ನಿಧಾನಕ್ಕೆ ಹಿಂಗೆ ಕೈ ಆಡಿಸ್ಬೇಕು. ಗಂಟಾಗಬಾರ್ದು ಹಿಟ್ಟು. ಗಂಟಾಗಲಿಲ್ಲಂಗೆ ನಿಧಾನಕ್ಕೆ ಕೈ ಆಡಿಸ್ಬೇಕು. ಈ ಥರ ಈ ಹಿಟ್ಟಲ್ಲಿ ನೀವು ಅಕ್ಕಿ ರೊಟ್ಟಿ ಮಾಡ್ಕೋಬೋದು, ಅಥವಾ ಇದು ಮಲೆನಾಡು ಸೈಡು ಕಡುಬು ಅಂತ ಮಾಡ್ತಾರೆ, ಅದನ್ನು ಇದೇ ಥರ ಮಾಡೋದು. ತಾಲಿಪಟ್ಟು ಮಾಡ್ಕೋಬೋದು. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ನೋಡಿ, ಈ ಥರ ಗಟ್ಟಿ ಆಗಬೇಕು, ಕುದಿಬೇಕಿದು, ಚೆನ್ನಾಗಿ ಬೇಯಬೇಕು ಹಿಟ್ಟು. ನೋಡಿ, ಇವಾಗ ಇದು ಬೆಂದಿದೆ. ನಾನು ಆಫ್ ಮಾಡ್ತಾಯಿದ್ದೀನಿ ಇವಾಗ. ಇದು ಅಕ್ಕಿ ರೊಟ್ಟಿ ಹಿಟ್ಟು ಕೂಡಿಸೋದು. ಅಕ್ಕಿ ರೊಟ್ಟಿ ಮಾಡೋ ವಿಧಾನನೂ ಹೇಳ್ಕೊಡ್ತೀನಿ.
ನೋಡಿ ಆವಾಗಲೇ ಹಿಟ್ಟು ಕುಡಿಸ್ಕೊಂಡಿದ್ವಲ್ಲ, ಇವಾಗ ಇದನ್ನು ಈ ಥರ ಒಣ ಹಿಟ್ಟು ಹಾಕಿ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಹಿಟ್ಟನ್ನ. ಇಲ್ಲಾಂದರೆ ಹಿಟ್ಟು ಮೆತ್ತಗಾದರೆ ರೊಟ್ಟಿ ಹರಿತವೆ ಉದ್ದಬೇಕಾದ್ರೆ. ಸೊ ಅದಕ್ಕೆ ನೋಡಿ ಈ ಥರ ಒಣ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಿಟ್ಟು ಹಾಕ್ಕೊಂಡು ಹೀಗೆ ಪೂರ್ತಿ ಈ ಥರ ಕೂಡಿಸ್ಕೋಬೇಕು ಕ್ಲೀನಾಗಿ. ಈ ಥರ ಕ್ಲೀನಾಗಿ ಕೂಡಿಸ್ಕೋಬೇಕು. ನೋಡಿ ಅಕ್ಕಿ ರೊಟ್ಟಿಗೆ ಹಿಟ್ಟನ್ನು ಈ ಥರ ಹಾಕಬೇಕು. ಒಣ ಹಿಟ್ಟು ಹಾಕಿ ಈ ಥರ ಫುಲ್ಲು ಉಂಡೆ ಥರ ಮಾಡಿ ಗಟ್ಟೆ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದೊಂದು ಉಳ್ಳಿ ಈ ಥರ ಬಾಲ್ ಥರ ತೊಗೊಂಡು ನಿಮ್ಗೆ ಎಷ್ಟು ಬೇಕು, ಎಷ್ಟು ದೊಡ್ಡದು ಬೇಕಾದರೂ ರೊಟ್ಟಿ ನೀವು ಉತ್ಕೋಬೋದು. ಈ ಥರ ನೋಡಿ ಗಟ್ಟಿಯಾಗಿರ್ಬೇಕು ಹಿಟ್ಟು, ಆಯಿತಾ? ಆವಾಗಲೇ ರೊಟ್ಟಿ ಚೆನ್ನಾಗಿ ಬರುತ್ತೆ ಉದ್ದಬೇಕಾದ್ರೆ, ಉದ್ದಕ್ಕೂ ಖುಷಿಯಾಗತ್ತೆ. ನೋಡಿ ಈ ಥರ ಉದ್ಕೋಬೇಕು. ನೋಡಿ ಈ ಥರ ಇವಾಗ ನೋಡಿ ಒಣ ಹಿಟ್ಟು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು ಉದ್ದಕ್ಕೆ. ಫಸ್ಟು ಈ ಥರ ಮಾಡ್ಕೋಬೇಕು, ಆವಾಗ ಹರಿಯಲ್ಲ ರೊಟ್ಟಿ. ನೋಡಿ ಈ ಥರ ಸ್ವಲ್ಪ ಅಗಲಕ್ಕೆ ಈ ಥರ ತಟ್ಕೋಬೇಕು. ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಉತ್ಕೋಬೇಕು. ಈ ಥರ ನೋಡಿ ಈ ಥರ ನಿಮ್ಗೆ ಎಷ್ಟು ಅಗಲ ಬೇಕಾದರೂ ಉತ್ಕೋಬೋದು ಇದನ್ನ. ನೋಡಿ ಈ ಥರ ನಿಧಾನಕ್ಕೆ ಹಿಂಗೆ ಉತ್ಕೊಂಡು ಹಿಟ್ಟಿರೋದನ್ನ ಮೇಲ್ಗಡೆ ಮಾಡಿ ಹಾಕಬೇಕು, ಹಂಚಿಗೆ ಹಾಕ್ಬೇಕಾದ್ರೆ ಇದು ಕೆಳಗಡೆ ಇದೆಯಲ್ಲ ಅದನ್ನು ಇದನ್ನ ಮಾಡಿ ಹಾಕಬೇಕು. ನೋಡಿ ಈ ಥರ ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಉತ್ಕೋಬೇಕು. ಈ ಥರ ನೋಡಿ ಈ ಥರ ನಿಮ್ಗೆ ಎಷ್ಟು ಅಗಲ ಬೇಕಾದರೂ ಉತ್ಕೋಬೋದು ಇದನ್ನ. ನೋಡಿ ಈ ಥರ ನಿಧಾನಕ್ಕೆ ಹಿಂಗೆ ಉತ್ಕೊಂಡು ಹಿಟ್ಟಿರೋದನ್ನ ಮೇಲ್ಗಡೆ ಮಾಡಿ ಹಾಕಬೇಕು, ಹಂಚಿಗೆ ಹಾಕ್ಬೇಕಾದ್ರೆ ಇದು ಕೆಳಗಡೆ ಇದೆಯಲ್ಲ ಅದನ್ನು ಇದನ್ನ ಮಾಡಿ ಹಾಕಬೇಕು. ನೋಡಿ ಈ ಥರ ನೋಡಿ ಇದು ಉದ್ದಿದ್ದೀನಿ ನಾನು. ಇವಾಗ ಇದು ಕೆಳಗಡೆ ಇರುತ್ತಲ್ವಾ ಅದನ್ನು ಹಿಂಗೆ ಮೇಲ್ಗಡೆ ಹಾಕಬೇಕು. ಹಿಟ್ಟಿಟ್ಟಿರೋದನ್ನ ಈ ಥರ ಕೈಯಲ್ಲಿ, ಇಲ್ಲಾಂದ್ರೆ ಬಟ್ಟೆ ಇದ್ರೆ ಬಟ್ಟೆಲಾದರೂ ಒರೆಸಿ ಈ ಥರ ನೀರನ್ನ ಹಿಂಗೆ ಸವರ್ಬೇಕು ರೊಟ್ಟಿಗೆ. ಇವಾಗ ನೋಡಿ ಈ ಥರ ಬಬಲ್ ಥರ ಬಂದ ತಕ್ಷಣ ಈ ಥರ ಹಿಂಗೆ ಮಾಡಿಕೊಂಡು ಹಿಂಗೆ ತಿರುಗಿ ಹಾಕಬೇಕು. ನೋಡಿ ಉಬ್ತಾ ಇದೆ, ಈ ಥರ ರೊಟ್ಟಿ ಉಬ್ಬೇಕು, ಆವಾಗ ಮೆತ್ತಗೆ ಬರ್ತವೆ ರೊಟ್ಟಿ. ಇದಿದೆ ನೋಡಿ, ಇದು ಈ ಥರ ಅಕ್ಕಿ ರೊಟ್ಟಿ ಮಾಡೋದು. ಇವಾಗ ನೀವು ತಿನ್ನೋಕ್ಕೆ ರುಚಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನೀವು ಮನೇಲಿ ಮಾಡಿಬಿಟ್ಟು ಹೇಳಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಥ್ಯಾಂಕ್ ಯು.